ನಮ್ಮ ಮಹಾನಗರ ಪಾಲಿಕೆಯಿಂದ ಪ್ರತಿ ವರ್ಷ ತ್ರಿಚಕ್ರ ವಾಹನವನ್ನು ಜನಗಳ ಅನುಕೂಲ ಆಗಲಿ ಅಂಥೇಳಿ ಅಂಗವಿಕಲರಿಗೆ ಕೊಡ್ತಾ ಇದ್ದೀವಿ. ಹಾಗೆ ಮಹಾನಗರ ಪಾಲಿಕೆ ಅನುದಾನದಲ್ಲಿ ಅವ್ರಿಗೆ ಕೊಟ್ಟಿದ್ದೀವಿ. ಅದನ್ನು ಸದುಪಯೋಗ ಪಡ್ಕೊಳ್ಳಿ. ಹಾಗೆ ಅವ್ರಿಗೂ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಅವರು ಮತ್ತೊಬ್ಬರಿಗೆ ಹೇಳಿ ನಮ್ಮ ಮಹಾನಗರ ಪಾಲಿಕೆಯಿಂದ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಬೆಳಗಾವಿ ಮಹಾನಗರ ಪಾಲಿಕೆ ಅಡಿಯಲ್ಲಿ ಇವತ್ತಿನ ದಿವಸ ಪೂಜ್ಯ ಮಹಾಪೌರ ನೇತೃತ್ವದಲ್ಲಿ ಮತ್ತು ಕಮಿಷನರ್ ಅವರು ಹಾಗೂ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಲಕ್ಷ್ಮೀ ರಾಠೋಡ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ವತಿಯಿಂದ ಏನು ಅಂಗವಿಕಲರಿಗಾಗಿ 5% ಏನು ನಾವು ಕಾಯ್ದಿರಿಸಿದ್ದೀವಿ, ಅದರ ಅಡಿಯಲ್ಲಿ ಅಂಗವಿಕಲರಿಗೆ ಒಂದು ಅನುಕೂಲ ಆಗೋ ದೃಷ್ಟಿಯಿಂದ ತ್ರಿಚಕ್ರ ವಾಹನವನ್ನು ನೀಡ್ತಾ ಬಂದಿದ್ದೀವಿ. ಅದರ ಸದುಪಯೋಗ ಎಲ್ರಿಗಾಗಲಿ ಮತ್ತು ಅರ್ಜಿಗಳು ಬಂದರೆ ಅದನ್ನು ಮುಂದಿನ ದಿವಸದಲ್ಲಿ ನಾವು ಕೊಡ್ತೀವಿ. ಯಾವುದೇ ತೊಂದರೆ ಆಗಲ್ದಂಗೆ ಅಂಗವಿಕಲರಿಗೆ ನಾವು ನಡೆದುಕೊಳ್ತೀವಿ ಮತ್ತು ಆ ರೀತಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈ ವರ್ಷದಿಂದ ಪ್ರತಿ ವರ್ಷ ಅರ್ಜಿ ಹಾಕಿದ್ದು ಯಾವುದೇ ವರ್ಷ ವಿಲೇವಾರಿ ಆಗ್ತಾವೆ ಸರ್? ಹಿಂದಿನ ಲೇಟ್ ಆಗ್ತಾವೆ ಸರ್? ಇಲ್ಲ, ಪ್ರತಿ ವರ್ಷಕ್ಕೂ ನಾವು ಅದನ್ನ ಸ್ಕೀಮ್ಗಳನ್ನು ಎಷ್ಟು ಅರ್ಜಿ ಬರ್ತಾವೆ ಅದನ್ನು ವಿಲೇವಾರಿ ಮಾಡಿಬಿಟ್ಟು ಕೊಡ್ತಾ ಇದ್ದೀವಿ. ಅದಕ್ಕೆ ಆದಂಥ ಒಂದು ತಂಡ ಇದೆ. ಆ ತಂಡದಿಂದ ನಾವು ಎಕ್ಸ್ಪರ್ಟ್ ಒಪಿನಿಯನ್ ಮತ್ತೊಂದು ತೆಗೆದುಕೊಂಡು ಅದನ್ನು ಇದನ್ನು ಮಾಡಿ ಕೊಡ್ತಾ ಇದ್ದೀವಿ. ಓಕೆ ಸರ್. ಅಂಗವಿಕಲರಿಗೆ ಈಗ ಅನುಕೂಲ ಆಗ್ತಕ್ಕಂಥ ಒಂದು ಉಪಕರಣಗಳನ್ನ ಕೊಡ್ತಿರ್ತೀವಿ. ಈಗ ಆಲ್ರೆಡಿ ಒಂದು ಮಂತ್ ಹಿಂದ್ಗಡೆ ನಾವು ಫೇಸ್ 1 ವಾಹನಗಳನ್ನ ಕೊಟ್ಟಿದ್ವಿ. ಇವತ್ತು ಕೂಡ ಒಟ್ಟು 7 ವಾಹನಗಳನ್ನ ಕೊಡ್ತಾ ಇದ್ವಿ. ಇದನ್ನು ಏನಂದರೆ ಈಗ ನಾವು ಅವ್ರಿಗೆ ಅಂಗವಿಕಲರು ಅಂತ ಹೇಳೋದಕ್ಕಿಂತ ಅವರು ವಿಕಲಚೇತನರು ಅಂತ ಹೇಳಬೇಕು. ಅವ್ರಿಗೆ ಒಂದು ದಿವ್ಯಾಂಗ, ಅವರು ಬೇರೆ ರೀತಿ ಏಬಲ್ಡ್ ಆಗಿರ್ತಾರೆ ಅಷ್ಟೇ. ಹಾಗಾಗಿ ಅವ್ರಿಗೆ ದಿನನಿತ್ಯದ ಕೆಲಸಗಳಲ್ಲಿ ಈಗ ಅವರು ಓಡಾಡೋದಕ್ಕೆ ಮತ್ತೊಂದು ಅವರು ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಇವತ್ತು ಈ ಒಂದು ತ್ರಿಚಕ್ರ ವಾಹನಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇದನ್ನು ಎಲ್ಲರೂ ಕೂಡ ಏನು ಅವ್ರಿಗೆ ನಾವು ಏನು ಕೊಟ್ಟಿದ್ದೀವಿ ಅದನ್ನು ಅವರು ಸ್ವಂತ ಉಪಯೋಗಕ್ಕೆ ಅವರು ಬಳಸ್ಕೊಂಡು ಅದರಿಂದ ಹೇಗೆ ಅವರು ಮುಂದೆ ಬರಬೇಕು, ಮುಂದೆ ಒಂದು ಮೈನ್ ಸ್ಟ್ರೀಮಲ್ಲಿ ಅವರು ಕೂಡ ಎಂಟ್ರ್ ಆಗಬೇಕು ಅನ್ನೋದನ್ನು ಅವರು ಅದನ್ನು ನೋಡಿಕೊಂಡು ಅವರು ಒಂದು ರೂಪರೇಷೆಗಳನ್ನ ಮಾಡಿಕೊಂಡು ಅವರ ಜೀವನದಲ್ಲಿ ಅದೊಂದು ನಮ್ಮ ಕಡೆಯಿಂದ ಅದೊಂದು ಸಣ್ಣ ಒಂದು ಸೇವೆ ಅಂತ ತಿಳ್ಕೊಂಡು ಅವರು ಅದನ್ನು ಬಳಸ್ಕೊಂಡು ಅವರು ಮುಂದೆ ಬರಬೇಕು ಅಂತ ಕೇಳ್ತಾರೆ. ಅವರು ಔದ್ಯೋಗಿಕವಾಗಿ ಅಥವಾ ಆರ್ಥಿಕವಾಗಿ ಸದೃಢತೆ ಅಥವಾ ಸ್ವಾವಲಂಬಿ ಆಗಲಿಕ್ಕೆ ಒಂದು ಅವಕಾಶ ಇದೆ ಸರ್. ಮೇಯ್ನಾಗಿ ಇದೇನೆಂದರೆ ಸ್ವಾವಲಂಬಿ ಆಗಲಿ, ಅವರೇ ಸೆಲ್ಫ್ ಎಂಪವರ್ಡ್ ಆಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಈ ನಾವು ವಾಹನಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಅದನ್ನು ಎಲ್ಲರೂ ಕೂಡ ತಮ್ಮ ಸ್ವಂತ ಉಪಯೋಗಕ್ಕೆ ಬಳಸ್ಕೊಂಡು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊತೀವಿ.